ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಠಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಹಿಂದ್ವಿ ಸ್ವರಾಜ್ಯದ ಎರಡನೇ ಅಧಿಪತಿ, ಸ್ವರಾಜ್ಯ ರಕ್ಷಕರು, ಸ್ವಾತಂತ್ರ್ಯ ವೀರ, ಶಕ್ತಿವೀರ ಛತ್ರಪತಿ ಸಂಭಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿ ಆಚರಿಸಲಾಯಿತು. ಇಂದು ಗುರುವಾರ ಶಿವಾಜಿ ಪಾರ್ಕ್ ಹಾಗೂ ನಗರದ ಹೊರವಲಯದಲ್ಲಿರುವ ಶಿವಸೃಷ್ಟಿಯಲ್ಲಿ ಸಂಭಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿಯನ್ನು ಆಯೋಜಿಸಿ ಸಂಭಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಶರಣು ಸಲಗರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಜರುಗಿತು. ಸಂಭಾಜಿ ಮಹಾರಾಜರ ಭಾವಚಿತ್ರಕ್ಕೆ ಶಾಸಕ ಶರಣು ಸಲಗರ್ ಹಾಗೂ ಮಾಜಿ MLC ವಿಜಯ್ ಸಿಂಗ್ ಅವರು ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ವಿಜಯ್ ಸಿಂಗ್ ಅವರು, ಛತ್ರಪತಿ ಸಂಭಾಜಿ ಮಹಾರಾಜ್ ಅವರು ಸಾಮಾಜಿಕವಾಗಿ ನ್ಯಾಯಪರ ಹೋರಾಡಿದ ಸಂಭಾಜಿ ಮಹಾರಾಜರು ಸಮಾಜದ ಎಲ್ಲ ವರ್ಗದ ಜನರನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅವರ ತತ್ವಾದರ್ಶಗಳು ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾಗಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮರಾಠ ಸಮಾಜದ ಪ್ರಮುಖರಾದ ಅಂಗದರಾವ್ ಜಗತಾಪ್, ಅನಿಲ್ ಭುಸಾರೆ, ಮೇಟಿ ಶಿಂದೆ, ಜ್ಞಾನೇಶ್ವರ ಮುಳೆ, ದತ್ತು ಧುಳೆ ಪಾಟೀಲ್, ಶಂಕರ್ ನಾಗದೆ, ಸದಾನಂದ ಬಿರಾದರ್, तातेराव पाटिल सेरिದಂತೆ ಮುಂತಾದವರು ಉಪಸ್ಥಿತರಿದ್ದರು. जिले के हमारे राज्य के सभी मराठा बंधुओं को संभाजी महाराज के जो आज जयंती है उसके शुभकामनाएं देते हुए, तो ये जो हमारे को संभाजी महाराज का जो आज हम सब लोग काम कर रहे हैं, ये प्रेरणा उनसे ही आता है. उनका शूरता का, वीरता का, समानता का और सभी वर्ग के लोगों को एक साथ लेके जाने का और सामाजिक न्याय देने का और सभी लोगों को एक अभिवृद्धि का काम करने का, तो ये प्रेरणा किसी से आता है तो मैं कहता हूँ वो संभाजी महाराज से, शिवाजी महाराज से आता है बोलता है. तो अभी हमारे सदानंद बिरादर साहब तो विस्तार में बोले, तो वही बात मैं दोहराना नहीं चाहता, लेकिन जो वो मानवता का जो पाठ पढ़ा है, सत्य का पाठ पढ़ा है और सत्य के लिए लड़ने का जो पाठ पढ़ा है, उस रास्ते पे हम लोग सब चलना चाहिए. और ये जयंती जो है सिर्फ आज ही की बनाना नहीं है, ऐसे महापुरुष लोगों का जो जयंती मनाते हैं और उनका जो संकल्प करते हैं और उनका याद करते हैं, हर दिन हम करना चाहिए बोलते हुए, और एक बार सभी लोगों को मैं संभाजी महाराज के जयंती का शुभकामना देते हुए मेरे दो बात खत्म करता हूँ.